ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿಚಿತ್ರ ಕನ್ನಡಿಗ. ಇವತ್ತಿನ ಐಟಮ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಂದರೆ ಅಡುಗೆ ಐಟಮ್ ಏನಪ್ಪ ಅಂತಂದರೆ, ಇವತ್ತು ನೀವೆಲ್ಲ ತಮ್ಮನೇ ನೋಡಿದಂಗೆ ಆಂಟಿ ಮಾಡ್ತಾಯಿದ್ದಾರೆ ಪೆಪ್ಪರ್ ಚಿಕನ್. ಯಾವ ಆಂಟಿ ಅಂದರೆ ನಮ್ಮ ಲೋಕಿಯವ್ರ ಮಮ್ಮಿ. ಸೊ ಆಂಟಿ ಮಾಡ್ತೀರಾ ತಾನೇ? ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇದೆ. ಹಾಂ ಸರಿ, ಮಾಡ್ತಾರಂತೆ, ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ. चलो भाई देखो अब मैं क्या करता हूँ. ಎಷ್ಟು ಗಂಟೆ ಹಾಕೊಂಡಿದ್ದೀರಾ ಎಣ್ಣೆ? 100 grams, 1 kg. ಎಣ್ಣೆ 1 kg ಹಾಕಿದ್ದೀರಾ? 100 grams, 1 kg ಚಿಕನ್ಗೆ 100 grams ಆಯಿಲ್ ಹಾಕಿದ್ದೀನಿ. 100 ml ಆಯ್ತಾ? ಬೇರೆ ಆಗ್ಬೇಕು ಗೊತ್ತಾ? ಇದು ಚಿಲ್ಲಿ ಹಾಕ್ಬೇಕು ಅಷ್ಟು. ಪೆಪ್ಪರ್ ಚಿಕನ್ ತಾನೆ, ಚಿಲ್ಲಿ ಹಾಕ್ತೀವಿ. ಮಾಡ್ತೀನಿ ಇರು. ಬರೀ ಇಂಥದೆಯಾ? ಈರುಳ್ಳಿ, ಆನಿಯನ್ ಆನಿಯನ್ ಆದ್ಮೇಲೆ ಕರ್ಬೇವು ಫುಲ್ ಒಂದ್ಸಲಿ ಆಗಬಾರ್ದು. ಸ್ವಲ್ಪ ಇದು, ಆಮೇಲೆ ಕೊರಿಯಂಡರ್, ಆಮೇಲೆ ಇದು ಪೆಪ್ಪರ್, ಆಮೇಲೆ ಇದು ಹಾಕ್ಬೇಕು. ಓ ಹಂಗೆ ಅದೆಲ್ಲ ಹಾಕಿ ಮುಚ್ಚಿಬಿಡೋದು ಅಷ್ಟೇನಾ? ಅಷ್ಟೇ. ಚಿಕನ್ ಯಾರು ಹಾಕ್ತಾರೆ? ಚಿಕನ್ ಯಾರು ಹಾಕ್ತಿದ್ರಿ? ಸೊ ಎಣ್ಣೆ ಕಾದಾದ್ಮೇಲೆ ಮೆಣಸಿನ್ಕಾಯಿ ಹಾಕ್ಬೇಕು, ಅದ್ರ ಜೊತೆ ಏಲಕ್ಕಿನೂ ಹಾಕ್ಬೇಕು. ಒಂದೇ ಒಂದು ಏಲಕ್ಕಿ ಹಾಕ್ಬೇಕು. ಜಾಸ್ತಿ ಹಾಕ್ಬಿಡ್ಬೇಡಿ. ಆಮೇಲೆ ಜಾಸ್ತಿ ಹಾಕಿದ ಅದು ಏಲಕ್ಕಿ, ಬರೀ ಏಲಕ್ಕಿದೆ ಸ್ಮೆಲ್ ಬಂದು. ನಾವು ಆಂಟಿಗೆ ಒಂದು ಸ್ವಲ್ಪ ಕನ್ನಡ ಪ್ರಾಬ್ಲಮ್, ಅದಕ್ಕೆ ಅವ್ರು ತಮಿಳಲ್ಲಿ ಮಾತಾಡ್ತಾರೆ. ಆಂಟಿ ತಮಿಳಲ್ಲಿ ಮಾತಾಡಿ ಆಯ್ತಾ? ಮೆಣಸಿನ್ಕಾಯಿ ಹಾಕಾದ್ಮೇಲೆ ಚಿಕ್ಕ ಆನಿಯನ್ಸ್, ಚೋಟ ಆನಿಯನ್ಸ್ ಹಾಕ್ಬೇಕು. ಏನೇಂಟಿ ಪೆರ್ಸು ಆನಿಯನ್ ಕೊಡುವ, ಚಿನ್ನ ನಾಟಿ ಆನಿಯನ್ ಅಂತ. ಇವಾಗ ಇದನ್ನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾ? ಇವಾಗ ಅದಕ್ಕೆ ಇಷ್ಟೇ ಕರಿಬೇವು ಅಂದ್ರೆ ಕರಿಬೇವು, ಕರಿಬೇವುಳ್ಳೆ, ಕರಿಬೇವುಳ್ಳೆ. ಇವಾಗ ಅರ್ಶಿನ, ಮಂಜದೂಳು. ಏನ ಮಂಜೂಲ್ ಹಂಗಂದ್ರೆ ಹೌದಾ? ಮಂಜುನ್ ಧೂಳು ನೋಡಲ್ಲ. ಮಂಜದೂಳ್ ಆಂಟಿ ಮಂಜುನ್ ಧೂಳು ಹಾಕ್ತವ್ರೇನೋ? ಮಂಜುನ್ ಧೂಳು ಅದೇನು ಮಂಜುನ್ ಧೂಳು ಹಾಕ್ತಾ ಇದೀನಿ ಅಂತ ಅಂದ್ವಿ, ಅವರೇ ಅಂದಿದಪ್ಪ. ಅವನೇ ಹೇಳಿದಾನೆ, ತಮಿಳಲ್ಲೇ ಮಾತಾಡೋದು. ಅದಕ್ಕೆ ನಾನು ಮಂಜದೂಳ್. ಇದು ಚಿಕನ್ ಆಗ್ಬೇಕು ಇವಾಗ, ಆಯ್ತಾ? ಹುಳಿ ಐಟಮ್ ಏನು ಇಲ್ಲ ನಂದು, ಎಲ್ಲ ಮನೆಯಲ್ಲೇ ಮಾಡಿದ್ದೀನಿ. ಇಂಪ್ರೆಸಿವ್. ಚಿಕನ್ ಮನೆಯಲ್ಲೇ ಮಾಡೋದು? ನಾನೇ ಕೋಳಿ ತಗೊಂಡ್ ಬಂದು ಚಿಕನ್ ಮಾಡಿದ್ದೀನಿ. ನೀವೇ ತಾನೇ ಹೇಳಿದ್ವಿ ಎಲ್ಲಾನು ಮನೇಲೆ. ಹೌದು, ಮಸಾಲ ಎಲ್ಲ ನಂದೇ ಮನೆಯಲ್ಲಿ ತಗೊಂಡ್ ಬಂದು ಮಾಡಿದ್ದೀನಿ. ಬೇರೆಯವರೆಲ್ಲ ಏನ್ ಕಾಡಲ್ಲಿ ಮಾಡ್ತಾರ? ಅದು ಕಡೆಯಲ್ಲಿ ಅಂಗಡಿಯಲ್ಲಿ ತಗೊಂಡ್ ಬರ್ತಾರೆ. ಅರ್ಥ ಆಯ್ತು ಅನ್ಸುತ್ತೆ. ಇದೇ ನಲ್ಲ ಇದೇ ಆಗ್ಬೇಕು. ಯಾವ್ದಾಗ್ಬೇಕು? ಕೊಂಚ ಫ್ರೈ ಆಗ್ಬೇಕು. ಫ್ರೈಯಾ? ಸೊ ಇಲ್ಲೆಲ್ಲ ಬೇಯ್ತಿದೆ. ಇವಾಗ ಆಂಟಿ ಇದಕ್ಕೆ ಸಾಲ್ಟ್ ಹಾಕಿ. ಸಾಲ್ಟ್ ಎಷ್ಟು ಹಾಕ್ಬೇಕು ಆಂಟಿ? ಸಾಲ್ಟ್ ನಮ್ಗೆ ಎಷ್ಟು ಬೇಕೋ ಅಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ. ರುಚಿಗೆ ತಕ್ಕಷ್ಟು ಹಾಕು. ಆಮೇಲೆ ಕೊರಿಯಂಡರ್, ಧನಿಯಾ ಪೌಡರ್ ಹಿಂಗೆ ಆಗ್ಬೇಕು. ಆಮೇಲೆ ಪೆಪ್ಪರ್ ಪೌಡರ್. ಓಹೋ
ಆಯ್ತಾ ಹ್ಞೂ ಒಟ್ಟಿಗೆ ಆಗಬಾರ್ದು. ಹಾಕ್ಬಾರ್ದಾ? ಒರೇ ಟೈಮ್ ಇಲ್ಲ. ಹಾಂ ಮತ್ತು ಇವಾಗ ಎರಡು ಒಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಓಹೋ ಹಂಗೆ ಒಟ್ಟಿನಲ್ಲಿ ಇಲ್ಲಿರೋದನ್ನ ಖಾಲಿ ಮಾಡಬೇಕು. ಸ್ವಲ್ಪ ಇಲ್ಲಿ ಎಷ್ಟು ತೊಗೊಂಡಿದ್ದೀರಾ ಇದು? ಇದು ಇವೆರಡು ಎಷ್ಟೆಷ್ಟು ತೊಗೊಂಡಿದ್ದೀರಾ? ಎಷ್ಟೆಷ್ಟು ಗ್ರಾಮ್ಸ್? 50 grams. 50 grams ಇಲ್ಲ 25 grams. 25 ಗ್ರಾಮ್ಸ್ನ ಖಾಲಿ ಮಾಡಬೇಕು. ಹೌದು. ಯಾಕಂಗೆ? ಅದೇ ಟೇಸ್ಟ್ ಬರೋದು. ಓ ಇಲ್ಲಾಂದ್ರೆ ಟೇಸ್ಟ್ ಬರಲ್ವಾ? வரும் ஆனால் ಜಾಸ್ತಿ ಟೇಸ್ಟ್ ಬರೋದು ಹಂಗೆ. ಇವಾಗ ಅದನ್ನ ಬೇಯಕ್ಕೆ ಇಡ್ತಾ ಇದ್ದೀರಾ? ಹಂಗೆ ಹಾಕಿ. ಅಲ್ಲ ಇನ್ನ ಫುಲ್ ಕಂಪ್ಲೀಟ್ ಆಗಿಲ್ಲ ಇದೆಲ್ಲ ಐಟಮ್. ಇದು ಅವಾಗ ಆಗ್ತಾ ಇರಬೇಕು. ಹೌದು. ಅಲ್ಲ ದುಬೈಲಿ ಬಾಂಬ್ಗಳು ಬೀಳ್ತಾ ಇದ್ರೆ ಇವ್ನು ನೋಡಿ ಗೈಸ್ ನಿದ್ದೆ ಹೊಡ್ಕೊಂಡು ಅವನೇ ದುಬೈಲಿ. ಹಾಂ ಎದ್ದು ಆಚೆ ಬರೋ ಬಾಂಬ್ ಹಿಂಗೆ ಬಿದ್ಬಿಟ್ಟತು. ತಿರ್ಗಾ ಕರ್ಬೇವಾ? ಯಾಕಂಗೆ? ಅದೇ ಆಯ್ತಾ. ತಿರ್ಗಾ ಇದು ಹಾಕ್ಬೇಕು ಕೊರಿಯಂಡರ್, ಧನಿಯಾ ಪೌಡರ್, ಕಾಮನ್ ಇರುತ್ತೋ ಮಂಜು ಒಂದನಲ್ವಾ ತಿರ್ಗು ಆಮೇಲೆ ತಿರ್ಗಾ ನವೀನ ಪೆಪ್ಪರ್ ಪೌಡರ್. ಇವಾಗ ಹಾಪು ಇದು ಹಾಫು ಇಂಜಿ ಪೂಂಡು ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟು ಅವಾಗೆ ರುಬ್ಕೊಂಡಲ್ಲ ಅದು. ಅದೇ ಓಹೋ ಹಾಂ ಉಪ್ಪು ಎಷ್ಟು ಅಂಟಿ ತಿರ್ಗಾ ರುಚಿಗೆ ಅವಾಗ ಹಾಕಿದ್ರೆ ಜಾಸ್ತಿ ಉಪ್ಪಾಗಲ್ವಾ? ಆಗದು ನಾನು ಸ್ವಲ್ಪ ಹಾಕ್ತೀನಿಲ್ಲ, ಸ್ವಲ್ಪ ತಿರ್ಗಾ ಹಿಂಗೆ ಮುಚ್ಚಿಡಬೇಕು. ಏನಾಗಬಾರ್ದು? ನೀರು தண்ணி போடக்கூடாது. வெறும் உப்பு அதே அதிலே ಬೇಯಬೇಕು, வேகணும். ಅಪ್ಪಪ್ಪ ಇದು ಕಲಕಿ கொடுக்கணும். ಅವಾಗ ಇದು ಮೇಲೆ ಎತ್ತಬೇಕು. ನಾನು ಆಂಟಿ ಟ್ರಾನ್ಸ್ಲೇಟ್ ಆಗಿದ್ದೀನಿ. ಸೊ ಆಂಟಿ ತಮಿಳಲ್ಲಿ ಹೇಳಿದ್ರೆ ನಾನು ನಿಮ್ಮ ಕನ್ನಡದಲ್ಲಿ ಹೇಳ್ತೀನಿ, ಯಾಕಂದ್ರೆ ಅವ್ರಿಗೆ ಕನ್ನಡ ಬರೋದು. ಕನ್ನಡ ಬರುತ್ತೆ, ಸ್ವಲ್ಪ ಬರುತ್ತೆ. ಆಮೇಲೆ ನೀವು ನೋಡೋರೆಲ್ಲ ಸ್ವಲ್ಪ ಇದು ಆಗಬಾರ್ದು ಅಂದ್ಬಿಟ್ಟು ನಾನು ಫುಲ್ಲಾಗಿ ನಾನು ಹೇಳ್ತೀನಿ, ಅವ್ರಿಗೆ ತಮಿಳ್ನಲ್ಲಿ ಹೇಳ್ತಾರೆ. ಕರೆಕ್ಟ್. ಅದು ನಾನು ಇವಾಗ ಆಂಟಿಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕನ್ನಡ ಕಲಿಸ್ತೀನಿ. ಟ್ಯೂಷನ್ ತೊಗೊಂಡು ಕನ್ನಡ ಕಲಿಸ್ತೀನಿ. ನಾನೇ ಬರ್ತೀನಿ ನಿಮ್ಮ ಮನೆಗೆ. ಬನ್ನಿ. ತಿರ್ಗಾ ಈ ಕರಿವೇಪಾಕು ಹಾಕಬೇಕು. ಹೌದು, ಒಟ್ಟಿನಲ್ಲಿ ಕರಿವೇಪಾಕಲ್ಲಿ ಹಾಕಬೇಕು. ಕರಿವೇಪಾಕು, ಧನಿಯಾ ಪೌಡ್ರು, ಪೆಪ್ಪರ್. ಕರಿವೇಪಾಕು, ಧನಿಯಾ ಪೌಡ್ರು, ಪೆಪ್ಪರ್. ಕರಿವೇಪಾಕು, ಧನಿಯಾ ಪೌಡ್ರು, ಪೆಪ್ಪರ್. ಹಂಗೆ ಹಾಕ್ತಾ ಈ ಥರ 3 ಇದು ಮಾಡ್ಕೋಬೇಕಾ? 3 ಸತಿ. ಎಸ್. ಅವಾಗ ಮಿಕ್ಸ್ ಮಾಡ್ತಾ ಇರ್ತೀವಿ. ಇವಾಗ ತಿರ್ಗಾ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಂ ತಮಿಳಲ್ಲಿ ಏನಂತೀರಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ? ಇಂಜಿ ಪೂಂಡು ಪೇಸ್ಟ್. ಇಂಜಿನ್ ಆಯಿಲ್ ಪೇಸ್ಟ್ ಅಂತೆ. ಇಂಜಿ ಪೂಂಡ ವಿತೌಟ್ ನೀರು ಹಾಕ್ತೀರಾ, ಹಿಂಗೆ ಬೇಯಿಸ್ಕೊಳ್ತಾ ಇದ್ರೆ ತಿಂತಿದ್ರೆ ಹಂಗೆ ಅಂತ ಟೇಸ್ಟ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಯಾಕಂದ್ರೆ ನಾನು ತಿಂದಿಲ್ವಲ್ಲ. ಸ್ವಲ್ಪ ಇದು ತಿರ್ಗಾ ಮೇಲ್ಗಡೆ ಧನಿಯಾ ಪೌಡ್ರು, ಪೆಪ್ಪರ್ ಪೌಡ್ರು. ಇಷ್ಟೇನಾ? ಆಯ್ತಾ ಇವಾಗ? ಅದೇ ಬೆಂದ್ರೆ ಆಗೋಯ್ತಾ? ಸರಿ. ಬೆಂದಿದ್ಯಾ? வெந்துதா? வெந்திದ್ಯಾ? வெந்திருக்கா? ನೋಡಿ ನಾನು ಎಷ್ಟು ಚೆನ್ನಾಗಿ ಮಾತಾಡ್ತೀನಿ. ಎರಡು ಮಾತಾಡು, ತಮಿಳಲ್ಲಿ ಮಾತಾಡು. ಎರಡು ಮಾತಾಡು. ಅವಳದ ಗೈಸ್ ನೋಡಿ ಇವಾಗ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಇವಾಗ ಏನಿದ್ರು ತಿನ್ನೋದಷ್ಟೇ ಬಾಕಿ ಇರೋದು. ಸೊ ಟೇಸ್ಟ್ ಹೇಗಿದೆ ಅಂತ ನಮ್ಮ ಬಾಯ್ಸ್ ಹೇಳ್ತಾರೆ. ಬನ್ನಿ ನೋಡು. ನಾನು ಹೊರಗಡೆ ಹೋಗಿದ್ದೆ, ನಾನು ಒಬ್ಬನೇ ಹೋಗಿದ್ರೆ ಏನೋ ಟೈಮ್ ಬರ್ಬೋದಪ್ಪ. ನಾವು ಅಪ್ಪ ಅಮ್ಮನ ಜೊತೆ ಹೋಗಿದ್ದೀನಿ, ನಾನು ಹೇಳಿ ಟೈಮ್ ಹೊರಡಕ್ಕಾಯ್ತಾರ? ಪ್ರೂಫ್ ಏನು ನಿಮ್ಮ ಅಪ್ಪ ಅಮ್ಮ ಜೊತೆ ಹೋಗಿದ್ದೆ ಅಂತ? ಈಗ ಬ್ಲಾಗ್ ನೋಡ್ತಾರಲ್ಲ ಅವ್ರು ಕಮೆಂಟ್ ಮಾಡ್ತಾರೆ. ಹೆಂಗ್ ಉಳಿದಾರ? 2016 ರಿಪೀಟ್ ಆಗಂಗೈತೆ. ಬೌಲಿಂಗ್ ಹೆಂಗೈತೆ ಹೇಳ್ತೀರಾ ಇವತ್ತು ಯಾರು ಗೆಲ್ತಾರೆ? ಇಂಡಿಯಾ ವೆಸ್ಟ್ ಇಂಡೀಸ್? ಈ ಬ್ಲಾಗ್ ಬರೋಷ್ಟ ನೀವು ಆಲ್ರೆಡಿ
ಗೆಸ್ ಮಾಡಿರ್ತೀರಾ ಆಲ್ರೆಡಿ ಮ್ಯಾಚ್ ಗೆದ್ಬಿಟ್ಟಿರ್ತಾರೆ, guess ಗೆದ್ಬಿಟ್ಟಿರ್ತಾರೆ ಇನ್ನು. ಸೊ ಇನ್ನ ಅಕಸ್ಮಾತ್ ಇಂಡಿಯಾ ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ವರ್ಲ್ಡ್ ಕಪ್ ಅಲ್ಲಿ ಇತ್ತು ಅಂತಂದ್ರೆ ಇಂಡಿಯಾಗೆ ಸಪೋರ್ಟ್ ಮಾಡಿ. ಆಲ್ರೆಡಿ ಇಂಡಿಯಾಗೆ ಸಪೋರ್ಟ್ ಮಾಡೋದು, ಹಾ. ಅದು ಜಾಸ್ತಿ ಸಪೋರ್ಟ್ ಮಾಡಿ. ಜಾಸ್ತಿ ಸಪೋರ್ಟ್ ಮಾಡಿ. ನಿಮ್ ಕಡೆಯಿಂದ ಏನಾದ್ರು ಇದೆಯಾ? ಇಂಡಿಯಾ ವಿನ್ ಆದ್ರೆ ಏನಾದ್ರು? ನನ್ನ ಕಡೆಯಿಂದ ಇಂಡಿಯಾ ಏನಾದ್ರು ಈ ವರ್ಲ್ಡ್ ಕಪ್ ವಿನ್ ಆದ್ರೆ ಒಂದು ಗಿವ್ ಅವೇ ಮಾಡೋಣ. ಗಿವ್ ಅವೇ. ಗಿವ್ ಗೈಸ್, ಆ ಲಕ್ಕಿ ಸಬ್ಸ್ಕ್ರೈಬರ್ ಯಾರು ಅಂತ ನೋಡೋಣ. ನಮ್ಮ ಕಡೆಯಿಂದ ಒಂದು ಗಿವ್ ಅವೇ ಇರುತ್ತೆ. ಇನ್ ಕೇಸ್ ಇಂಡಿಯಾ ಏನಾದ್ರು ವಿನ್ ಆಯ್ತು ಅಂತಂತಂದ್ರೆ ಈ ವರ್ಲ್ಡ್ ಕಪ್ನ, ನಮ್ಮ ಕಡೆಯಿಂದ ಒಂದು ಲಕ್ಕಿ ಗಿವ್ ಅವೇ ಇದೆ. ಮಾಡ್ತೀರಾ ಅಂತ ಹೇಳ್ಬೇಕು. ಅದು ಇಂಡಿಯಾ ಫೈನಲ್ಸ್ ಹೋಗ್ಲಿ ಅವಾಗ ಹೇಳೋಣ. ಸೊ ಅಲ್ಲಿ ತನಕನೂ ಅಲ್ಲೋಡ್ ವಿಶಾಲ್ ಅಂತೆ ಈ ಕಮೆಂಟ್ ಅಲ್ಲಿ ಇಂಡಿಯಾ ಇನ್ನು ಇದು ಆಡ್ತಾ ಇರೋದು ಕ್ವಾರ್ಟರ್ಸ್, ಇನ್ನು ಸೆಮಿಸ್ ಇದೆ. ಸೊ ಇನ್ ಕೇಸ್ ಏನಾದ್ರು ಇದು ವಿನ್ ಆಯ್ತು ಅಂತಂದ್ರೆ ವಿನ್ ಇಂಡಿಯಾ 2026 ವರ್ಲ್ಡ್ ಕಪ್ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿ. ಸೊ ಅದ್ರಲ್ಲಿ ನಾವು ಒಬ್ರನ್ನ ಚೂಸ್ ಮಾಡಿ ಅವ್ರಿಗೆ ಗಿವ್ ಅವೇ ಮಾಡ್ತೀವಿ. ಹೆಂಗಿದೆ ಟೇಸ್ಟ್? ಸಾಕಾಗಿದೆ ನಿಜ ಹೇಳು. ನಿಜವಾಗ್ಲು ಅಣ್ಣ ಡೇಟ್ ಕತ್ತಿ ಏನು ಮಾಡೋಕ್ಕಾಗಲ್ಲ. ಹೇಳು ಸರಿ. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿರ್ತೀವಿ ನಾವು, ಆಯ್ತಾ? ಅವತ್ತು ಹೇಳಿ ಇವಾಗ ರಿವ್ಯೂ ಇರೋ ಒಂದು ನಿಮಿಷ. ಸೂಪರ್ ಆಗಿದೆ. ಒಳ್ಳೆ ಚಳಿ ವೆದರ್ಗೆ ಒಳ್ಳೆ ಸ್ಪೈಸಿ ಆಗಿರೋ ಚಿಕನ್ನು, ಪೆಪ್ಪರ್ ಚಿಕನ್ನು. ಚಳಿನ ಇವಾಗ ವೆದರ್? ಇವಾಗ ಬಿಸಿಲಿದೆ, ಬಟ್ ಅದೇ ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ ಇದು. ಒಳ್ಳೆ ಸ್ಪೈಸಸ್ ಇರಲ್ಲ ಅಂತ. ಇವಾಗ ಚೆನ್ನಾಗಿರುತ್ತೆ ತಿನ್ನಕ್ಕೆ, ಬಟ್ ಆಲ್ ಟೈಮ್ ಚೆನ್ನಾಗಿರುತ್ತೆ. ಇದು ಯಾವುದು ಚೆನ್ನಾಗಿರುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಸೂಪರ್ ಆಗಿರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಸರ್ ಹೇಳಿ ಸರ್, ಹೆಂಗಿದೆ? ಸೂಪರ್ ಆಗಿದೆ ವಿಶಾಲ್. ಏನು ಹೇಳ್ಬೇಕು ಹೇಳು, ನೀನ್ ಟೇಸ್ಟ್ ಮಾಡು ಫಸ್ಟ್. ಸರಿ ವಿಶಾಲ್ ಬೈಲಿ ತಗೋ ನೀನೊಂದು ಬೈಟ್. ಪರವಾಗಿಲ್ಲ. ಇಟ್ಸ್ ಓಕೆ ಮ್ಯಾನ್. ಮ್ಯಾನ್ ಅಕ್ಕ ಹೇಗಿದೆ? ತಗೋ, ಬರೀ ಚಪಾತಿ ತಿನ್ನಿಸ್ತೀನಿ ತಗೋ ನಿಂಗೆ. ಬೇಡ, ತಗೋ ಬರೀ ಚಪಾತಿ. ನಮಗೆ ಇಲ್ಲಿ ರೆಡಿ ಇದೆ. ಗೈಸ್ ನೋಡಿ, ನನಗೆ ಸ್ಪೆಷಲ್ ಇದಿದೆ. ಸೊ ಗೈಸ್ ನೋಡಿದ್ರಲ್ಲ, ನಿನ್ನ ಆಂಟಿ ಹತ್ರ ಬೇರೆ ಇನ್ನೊಂದು ಹೇಳೋದು ಮರ್ತೆ, 500 ಸಬ್ಸ್ಕ್ರೈಬರ್ಸ್ ಮಾಡಿ ಆಗಿದೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಆಗುತ್ತಿಲ್ಲ ಆಗಲಿ, ಹಾಯಾಗಿರು, ಏನೇ ಎದುರಾಗಲಿ ಖುಷಿಯಾಗಿರು.